ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸಲೂನ್ ಇಂದ ಸ್ಟಾರ್ಟ್ ಮಾಡಿದ್ದು. ರೀಸನ್, ನಮಗೆ ಈಗ ಒಂದು ಓಪನಿಂಗಿಗೆ ಹೋಗ್ಬೇಕು. ಓಪನಿಂಗ್ ಅಂದ್ರೆ ಅವ್ರದ್ದು ಆಲ್ರೆಡಿ ಶಾಪ್ ಉಂಟು. ಈಗ ಅವರು ರೆನೋವೇಟ್ ಮಾಡಿ ಚೆನ್ನಾಗಿ ಫಾಶ್ ಮಾಡಿದ್ದಾರೆ. ಸೊ ನನಗೆ ಅವರದ್ದು 10 o'clock ಓಪನಿಂಗ್. ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಮಡಂತಿಯರ್ ಎಲ್ಲರಿಗೆ ಗೊತ್ತುಂಟು, ಲುಕ್ ಆಪ್ಟಿಕಲ್ ಅಂತ ಹೇಳಿ. ಇದು ಅವ್ರದ್ದು ಇನ್ವಿಟೇಷನ್ ನೋಡ್ಬೋದು, 20 year ಆನಿವರ್ಸರಿ. ಸೊ ಅವ್ರೀಗ 20 yearಗೋಸ್ಕರ ಓಪನಿಂಗ್ ರೆನೋವೇಟ್ ಏನಂದ್ರೂ ಹೇಳ್ಬೋದು. ಈ ಸಲ ಈಗ ಚೆನ್ನಾಗಿ ಲುಕ್ ಆಗಿ ಮಾಡಿದ್ದಾರೆ, ಲುಕ್ ಅನ್ನ ಮಾಡಿದ್ದಾರೆ. ಸೊ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅವರು ಹೇಗೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ಮಡಂತಿಯರಿನವರಿಗೂ ಗೊತ್ತುಂಟು, ಅವ್ರದ್ದು ಪರಿಚಯ ಉಂಟು. ನಾರ್ಮಲಿ ಅವರು 20 years ಅಂತ ಹೇಳಿದ್ರೆ ಅಫ್ಕೋರ್ಸ್ ಕಾಣಿಸ್ಲೇಬೇಕಲ್ಲ. ಓಕೆ, ನಾವೀಗ ಎಲ್ಲರೂ ಹೋಗ್ತಾ ಇರೋದು. ಈ ಜನ ಇಲ್ಲಿ ಉಂಟು, ಯಾಕಂದ್ರೆ ಅವರು ನಮ್ಮ ರೆಗ್ಯುಲರ್ ಕ್ಲೈಂಟ್, ನನ್ನ ಫ್ರೆಂಡ್, ಹಾಗೆ ಕ್ಲೋಸ್ ಅಂತ ಹೇಳ್ಬೋದು. ಸೊ ಈಗ ಅವರು ಮತ್ತೆ ಎಲ್ಲರನ್ನು ಕರೆದು ಹೋಗಿರೋದ್ರಿಂದ ಈಗ ಎಲ್ಲರೂ ಹೋಗ್ಬೋದು. ನಮ್ಮ ಶಾಪ್ ಆದ್ರೆ ಅದು ಅವ್ರದ್ದು ಶಾಪ್. ಸೊ ನಾವು ಶಾಪಿಗೆ ಕೂಡ ನೇಬರ್ ಹೋಗ್ತಾ ಇರೋದು. ಅದಕ್ಕೆ ಈಗ ಅದು ನೋಡ್ಬೋದು, ಹೊಸದು ಬೋರ್ಡ್ ಎಲ್ಲ ಮಾಡಿದ್ದಾರೆ. ನಮ್ದು ಬೋರ್ಡ್ ಮತ್ತೆ ಅವ್ರದ್ದು ಬೋರ್ಡ್ ಲತೀಫ್ ಅಂತ ಅವರೇ ಮಾಡಿದ್ದು ಸೇಮ್ ಬೋರ್ಡ್. ಅಂದ್ರೆ ನಮ್ಮದವ್ರದ್ದು ಚೇಂಜ್ ಉಂಟು, ಬಟ್ ಬೋರ್ಡ್ ವರ್ಕ್ ಒಬ್ಬರೇ ಮಾಡಿದ್ದು. ಈ ಸಲ ಅವರು ಹೊಸದಾದ ಯೂನಿಫಾರ್ಮ್ ಎಲ್ಲ ಮಾಡಿದ್ದಾರೆ, ಮಕ್ಕಳೆಲ್ಲ ಹಾಕೊಂಡಿದ್ದಾರೆ. ಬನ್ನಿ ಹೋಗೋಣ, ನೋಡೋಣ. ಈ ಥರ ಮಾಡಿದ್ದಾರೆ ಬೋರ್ಡ್ ಎಲ್ಲ, ಚೆನ್ನಾಗೇ ಆಗಿದೆ. ಇಲ್ಲಿ ಬಂದು ರೀಚ್ ಆದ್ವಿ ನಾವು. ಇವರು ನೋಡ್ಬೋದು, ಅಮಿತಾ ಅಂತ ಹೇಳಿ, ಇವರು ಓನರ್, ಇವರ ಹಸ್ಬೆಂಡ್ ಕೂಡ ಇಲ್ಲೇ ಇದ್ದರು. ಈಗ ಇವರಿಬ್ಬರು ಮಕ್ಕಳು, ಅವರಿಗೆ 3 ಜನ ಮಕ್ಕಳು. ಸೊ ಎಲ್ಲ ಯೂನಿಫಾರ್ಮಲ್ಲಿಯೇ ಇದ್ದಾರೆ. ಈ ಸಲ ಆ್ಯಕ್ಚುಲಿ ಲುಕ್ ಕೂಡ ಒಳ್ಳೆಯದಾಗಿದೆ, ಅವ್ರದ್ದು ಲೋಗೋ ಎಲ್ಲ. ಇವರು ತುಂಬ ವರ್ಷದಿಂದ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಪರಿಚಯ ಉಂಟು. ಇವ್ರದ್ದು ಇನ್ನೊಂದು ಶಾಪ್ ಉಜಿರೆಯಲ್ಲಿ ಕೂಡ ಉಂಟು. ಹೃದಯ ಭಾಗದಲ್ಲಿ ಕಂಗೊಳಿಸುತ್ತಿರುವಂತಹ ಲುಕ್ ಆಪ್ಟಿಕ್ಸ್, ಇದರ ಒಂದು ಉದ್ಘಾಟನೆಗೆ ನಾವೆಲ್ಲ ಸೇರಿದ್ದೇವೆ. ಈಗಾಗಲೇ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿರುವಂತಹ ಧರ್ಮಗುರುಗಳು, ಗಣ್ಯಾತಿ ಗಣ್ಯರು ನಮ್ಮೊಂದಿಗೆ ಇದ್ದಾರೆ. ದೇವರನ್ನ ನೆನೆಸುತ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಬಂದಂತಹ ಎಲ್ಲ ಬಂಧು ಮಿತ್ರರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇದೀಗ ಈ ಸುಂದರ ಮತ್ತೆ ಅವರು ಶಾಪನ್ನು ಮಕ್ಕಳಿಂದನೇ ಓಪನಿಂಗ್ ಮಾಡಿಸಿದ್ದು. ಅವರ 3 ಮಕ್ಕಳು ರಿಬನ್ ಕಟ್ಟಿಂಗ್ ಮಾಡಿದ್ರು, ಒಳ್ಳೆಯದಾಯಿತು. ಮಕ್ಕಳಿಗೆ ಹತ್ರ ಕೊಟ್ಟಿದ್ದವರು. ಅದರ ನಂತರ ಉಂಟಲ್ಲ, ಇದೊಂದು ಯುನೀಕ್ ಐಡಿಯಾ ನೋಡಿ, ನನಗೆ ಕೂಡ ಗೊತ್ತಿರಲಿಲ್ಲ. ಚೇರನ್ನು ಹೀಗೆ ಇಟ್ಟು ಅದರ ನಂತರ ಉಲ್ಟಾ ಹಾಕಿ ಅದನ್ನು ಡಸ್ಟ್ಬಿನ್ ಮಾಡಿದ್ದಾರೆ. ನನಗೆ ಅದ್ರದ್ದು ಐಡಿಯಾ ಭಾರಿ ಇಷ್ಟ ಆಯಿತು. ಎಲ್ಲರಿಗೂ ಗೊತ್ತಿತ್ತು ಏನೂ ಗೊತ್ತಿಲ್ಲ, ಅಥವಾ ನನಗೇನೆ ಫಸ್ಟ್ ಟೈಮ್ ಗೊತ್ತಿರೋದು ಅಂತ ಗೊತ್ತಿಲ್ಲ ನನಗೆ. ಒಂದು ವೇಳೆ ಗೊತ್ತಿಲ್ಲ ಆದವರು ನೋಡ್ತಾ ಇದ್ದರೆ, ನನ್ನಂಥವರು ಈ ಒಂದು ಪ್ಲಾನಿಂಗನ್ನು ಯೂಸ್ ಮಾಡಿ ನಿಮ್ಮ ಮನೆಯ ಫಂಕ್ಷನ್ ಎಲ್ಲ ಇದ್ದರೆ ಚೇರ್ ಒಂದು ಇಟ್ಟು ಇನ್ನೊಂದು ಉಲ್ಟಾ ಹಾಕಿ ಅದಕ್ಕೆ ತೊಟ್ಟೆ ಹಾಕಿದ್ದಾರೆ. ಭಯಂಕರ ಮಂಡೆ ಟೆಕ್ನಾಲಜಿ ಆ ಥರ. ಸೊ ನೆಕ್ಸ್ಟ್ ಬಂದು ಎಲ್ಲ ಪ್ರೋಗ್ರಾಮ್ ಮುಗ್ದ ನಂತರ ನಾವು ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ಜೋರು ಮಳೆ ಬರ್ತಾಯಿತ್ತು ಬ್ರೇಕ್ಫಾಸ್ಟ್ ತೊಗೊಳ್ಳುವ ಟೈಮಲ್ಲಿ. ಅದರ ಮೊದಲು ಅಷ್ಟು ಮಳೆ ಏನಿರಲಿಲ್ಲ. ನೆಕ್ಸ್ಟ್ ನಾವು ಶಾಪ್ ನೋಡಲಿಕ್ಕೆ ಹೋದ್ವಿ. ಇವ್ರದ್ದು ಸ್ಟಾಫ್ಗಳು ಎಲ್ಲರೂ ಇಲ್ಲಿ ನೋಡಿ, ಮಕ್ಕಳು ಫೋಟೋಸ್ ತಗೊಳ್ತಾನೆ ಇದ್ದರು. ಅವರು ಈ ಸಲ ಏನುಂಟು ಎಲ್ಲನೂ ನ್ಯೂ ಟ್ರೆಂಡಿಂಗಲ್ಲಿ ಮಾಡಿದ್ದಾರೆ. ಅಂದರೆ ಹೊಸದಾಗಿ ಏನೆಲ್ಲ ಈಗ ಸ್ಟಾರ್ಟ್ ಆಗಿದೆ ಅದೆಲ್ಲ, ಲೈಕ್ ಲೆನ್ಸ್, ನ್ಯೂ ಫ್ರೇಮ್ಸ್ಗಳು, ಆ ಥರ ಎಲ್ಲ ಅವರೀಗ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆಯದಾಯಿತು ಅವರು ಚೇಂಜ್ ಮಾಡಿದ್ದು ಕೂಡ. ಹಾಗೆ ಎಲ್ಲ ಶಾಪ್ಸ್ಗಳಿಗೆ ಯಾವುದೇ ವಸ್ತು ಆಗಿರಲಿ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗಲೇಬೇಕು. ಅವರು ಫಸ್ಟ್ ಶಾಪ್ ಅಂತೆ ಮಡಂತಿಯರಲ್ಲಿ ಆಪ್ಟಿಕಲ್ ಇದು ಅಂತ ಹೇಳಿ ಇದ್ದದ್ದಂದರೆ ಮೊದಲಿಂದ. ಸೊ ಅವರು ತುಂಬ ಸಮಯ ಆಗಿತ್ತು ರಿನೋವೇಷನ್ ಮಾಡದೆ ಅಂತ ಹೇಳಿ ಈಗ ರಿನೋವೇಷನ್ ಮಾಡಿದ್ದಾರೆ. ರಿನೋವೇಷನ್ ಮಾತ್ರ ಮಸ್ತಾಗಿದೆ, ಒಳ್ಳೆಯ ಹೊಸ ಲುಕ್ ಕಾಣಿಸ್ತಾ ಉಂಟು. ಮಡಂತ್ಯಾರಿನವರಾಗಿದ್ದರೆ, ನೋಡ್ತಾ ಇದ್ದರೆ ವಿಸಿಟ್ ಮಾಡಿ, ಚೆಕ್ ಮಾಡಿ. ಹೊಸ ಫ್ರೇಮು, ಹೊಸ ಲೆನ್ಸ್, ಹೊಸ ಗ್ಲಾಸಸ್ ಎಲ್ಲ ಬಂದಿದೆ, ಚೆಕ್ ಮಾಡಿ. ಹಾಯ್ ಗೈಸ್, ಸೊ ನಾವು ಆಲ್ರೆಡಿ ಹೋಗಿ ಬಂದ್ವಿ ಓಪನಿಂಗಿಗೆ. ಈಗ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ. ವಿಡಿಯೋ ಅಬೌಟ್
ಒಂದು ಡ್ರೆಸ್ ಇದು ವಿಷಯದಲ್ಲಿ. ಇವತ್ತು ನಾವು ಒಂದು ಹಾಫ್ ಸಾರಿ ಲುಕ್ ಮಾಡೋಣ. ಹಾಫ್ ಸಾರಿ ಅಂತ ಹೇಳಿದ್ರೆ ಸಾರಿಯಲ್ಲಿ ಹೇಗೆ ಲುಕ್ ಮಾಡೋದು ಅಂತ, ಅದು ಕೂಡ ನಿಮಗೆ ಕಡಿಮೆ ಬಜೆಟ್. ತುಂಬಾ ಜನ ಕೇಳ್ತೀರಾ ಸಾರಿಯಲ್ಲಿ ನಾನು ಬೇರೆ ಬೇರೆದೆಲ್ಲ ಸ್ಟಿಚ್ ಮಾಡಿಸ್ಲಿಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ ಹೇಗೆ, ಅದು ನಿಮ್ಗೆ ಕಾಸ್ಟ್ಲಿ ಆಗಲ್ವಾ ಅಂತ ಹೇಳಿ. ಸಾರಿ ಸ್ಟಿಚಿಂಗ್ ಉಂಟಲ್ಲ, ಬೆಸ್ಟ್ ಯಾವ್ದು ಶಾಪ್ ಅಲ್ಲಿ ಆಫರ್ ಬಿದ್ದಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಒಳ್ಳೆ ಸಾರಿಗಳನ್ನ ತಗೊಂಡು ನೀವು ಸ್ಟಿಚ್ ಮಾಡಬಹುದು. ಓಕೆ, ಸೊ ಇದು ಬಂದು ನನ್ನದು ಇವತ್ತಿದು ಸ್ಕರ್ಟ್. ಇದು ನಾನು ಸ್ಟಿಚ್ ಮಾಡಿಸಿದ್ದು. ಇದೊಂದು ಸೀರೆ, ಈ ತರ ನಾನು ಲೈನಿಂಗ್ ಇಟ್ಟು ಇಲ್ಲಿಯ ಟೇಲರೇ ಸ್ಟಿಚ್ ಮಾಡಿದ್ದು. ಅಶ್ಮಿತಾ ಟೇಲರ್, ಹೌದು ಇದು ಮಡಂತಿಯರಿದು ಅಶ್ಮಿತಾ ಟೇಲರ್ ಅಂತ ಹೇಳಿ ಅವರು ಸ್ಟಿಚ್ ಮಾಡಿದ್ದು ಆಕ್ಚುಲಿ. ಈ ತರ ಫ್ರಿಲ್ ಉಂಟು. ಇದೊಂದು ವೈಟ್ ಸಾರಿ. ಈ ಸೀರೆಗೆ ಐ ಥಿಂಕ್ ನಾನು ಉಂಟಲ್ಲ ಆಫರ್ ಅಲ್ಲಿ, ನನ್ಗೆ ಈಗ ಸರಿ ನೆನಪಿಲ್ಲ, ಒಂದು 200 ಇಂದ 300 ರುಪೀಸ್ ಕೊಟ್ಟಿರ್ಬೋದು. ಸ್ಟಿಚಿಂಗ್ ಚಾರ್ಜಸ್ ನನ್ಗೆ ನೆನಪಿಲ್ಲ. ಫುಲ್ ಸಾರಿಯನ್ನ ನಾನು ಯೂಸ್ ಮಾಡಿದೆ. ಬಾರ್ಡ್ರಿಗೆ ಈ ತರ ಕೆಳಗಡೆ ಸಾರಿದು ಪಲ್ಲು ಏನುಂಟು ಅದನ್ನ ಕೆಳಗೆ ಕೊಟ್ಟಿದ್ದೀನಿ. ಮತ್ತೆ ಈ ತರ ಹೈಲೈಟ್ ಆಗ್ಲಿಕ್ಕೆ ಇದನ್ನ ಇಟ್ಟಿದ್ದೀನಿ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹೇಗೆ ಉಡಿಸೋದು ಏನು ಮತ್ತೆ ಹೇಳ್ತೀನಿ. ಈ ತರ ಲೈಟ್ ಶೇಡ್ ವೈಟ್, ಡಾರ್ಕ್ ಬ್ಲೂ, ಪೀಚ್ ಈ ತರದನ್ನ ಸ್ಟಿಚ್ ಮಾಡ್ಕೊಂಡ್ರೆ ಯಾವ್ದಾದ್ರು ಸೀರೆಗೆ ಕೂಡ ಮ್ಯಾಚ್ ಮಾಡಿಸಬಹುದು. ನೆಕ್ಸ್ಟ್ ಬಂದು ಇದೊಂದು ಬ್ಲೌಸ್ ವೈಟ್. ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಇದು 350 ಏನೋ ಕೊಟ್ಟಿದ್ದು ಅಂತ ಅನ್ಕೊಳ್ತೀನಿ. 300 ಅಂಡರೇ, 350 ಅಲ್ಲವ ಅಂತ, 300 ಒಳಗೆ. ಇದು ಕೂಡ ಇದಕ್ಕೆ ಮ್ಯಾಚ್ ಆಗತ್ತೆ, ನೋಡ್ಬೋದು ನೀವು. ಸೊ ಇದಾಯ್ತು. ಸೊ ಸಾರಿ ನನ್ನ ಲೆಕ್ಕದಲ್ಲಿ ನಾನು ಕೊಟ್ಟಿದ್ದು 200, ಅದಕ್ಕಿಂತ ಮೇಲೆ ಡೌಟ್ ನನಗೆ. ಇದಕ್ಕೆ 300 ಕೆಳಗೇನೆ, ಜಾಸ್ತಿ ಏನಿರ್ಲಿಕ್ಕಿಲ್ಲ. ಇದು ಆಲ್ರೆಡಿ ಸ್ಟಿಚ್ಡ್. ನೆಕ್ಸ್ಟ್ ಬಂದು ಇದು ಸೀರೆ. ಸೀರೆ ಬಂದು ಈ ಟೈಪ್ ಅಲ್ಲಿ ಕಾಟನ್ ಟೈಪ್ ಅಲ್ಲಿ ಉಂಟು. ನಿಮ್ಗೆ ಗೊತ್ತಿರ್ಬೋದು, ನಾನು ನಾರ್ಮಲಿ ಜಾಸ್ತಿಯಾಗಿ ಕಾಟನ್ ಇಷ್ಟಪಡೋದು. ಇದು ನಾನು ನೂತನಲ್ಲಿ ಆಫರ್ ಅಲ್ಲಿ ತಗೊಂಡಿದ್ದು. ಇದು ಕೂಡ ಅಂಡರ್ 500-600 ರುಪೀಸ್ ಒಳಗೆ ಸಿಕ್ಕಿದ್ದು ನನಗೆ ಆಫರ್ ಟೈಮ್ ಅಲ್ಲಿ. ಈ ತರ ಗುಚ್ಚೆ ಇಟ್ಟಿದ್ದಾರೆ. ಇದು ಸೀರೆ. ಇದರಲ್ಲಿ ನಾವು ಈ ಮೂರರಲ್ಲಿ ನಾನು ಹಾಫ್ ಸಾರಿ ಹೇಗೆ ಉಡಿಸೋದು ಅಂತ ಹೇಳಿ ತೋರಿಸ್ತೀನಿ ಇವತ್ತು. ಇನ್ನೊಂದು, ತುಂಬಾ ಜನ 20,000, 10,000, 15,000 ಸೀರೆ ತಗೊಂಡು ಅದು ಲುಕ್ ಇಲ್ಲದೇನೆ ಉಂಟಲ್ಲ, ಅದ್ರದ್ದು ಮರ್ಯಾದೆಗೆ ತೆಗೆದು ಬಿಡ್ತಾರೆ. ಇಂಪಾರ್ಟೆಂಟ್ ಉಂಟಲ್ಲ, ನೀವು ಎಷ್ಟು ಸಾವಿರದ್ದು ಸೀರೆ ಉಟ್ಟಿದ್ದೀರಿ ಅಂತಲ್ಲ, ಇಂಪಾರ್ಟೆಂಟ್ ನೀವು ಹೇಗೆ ಅದನ್ನ ಕ್ಯಾರಿ ಮಾಡಿದ್ದೀರಿ, ಹೇಗೆ ನೀವು ನಿಮ್ಮ ಹೇರ್ ಕಟ್ಕೊಂಡಿದ್ದೀರಾ, ಹೇಗೆ ನಿಮ್ಮ ಫೇಸಿಗೆ ಮೇಕಪ್ ಮಾಡ್ಕೊಂಡಿದ್ದೀರಾ, ಮತ್ತೆ ಇದನ್ನ ಹೇಗೆ ಸ್ಟೈಲ್ ಮಾಡಿದ್ದೀರಾ ಅಂತ ಹೇಳಿ ಇಂಪಾರ್ಟೆಂಟ್. ಸೊ ನೋಡೋಣ ಹಾಫ್ ಸಾರಿ ಹೇಗೆ ಉಡಿಸೋದು ಅಂತ ಫಸ್ಟ್. ಆಗ್ಬೋದಾ? ನಾನೀಗ ಜೀನ್ಸ್ ಮೇಲೆನೆ ಹಾಕಿದ್ದೀನಿ. ಈ ತರ ಇದು ಸ್ಕರ್ಟ್. ಇದನ್ನ ನಿಮ್ಗೆ ಎಷ್ಟು ಲಾಂಗ್ ಬೇಕು ಅಷ್ಟಕ್ಕೆ ಬಿಟ್ಕೊಳ್ಬೇಕು. ಇದನ್ನ ಸ್ವಲ್ಪ ಬ್ರಾಡ್ ಇಡಿ, ಅಂದ್ರೆ ದೊಡ್ಡದು ಇಡಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಹೈಲೈಟ್ ಆಗತ್ತೆ ಅಂತ ಹೇಳಿ. ಇದು ಬಂದು ಬ್ಲೌಸ್. ಇದು ನಾನು ಹಾಕುವಾಗ ತೋರಿಸ್ತೀನಿ ಹೇಗೆ ಅಂತ ಹೇಳಿ. ನಾನು ಈಗ ಸೀರೆಯನ್ನ ಹೇಗೆ ನಾವು ಅಡ್ಜಸ್ಟ್ ಮಾಡಿ ಫಸ್ಟ್ ತಗೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ. ಸೊ ಇದು ಬಂದು ಬ್ಲೌಸ್. ಈಗ ನಾವು ಸ್ಟಾರ್ಟ್ ಮಾಡೋಣ ಸೀರೆಯಿಂದ. ಸೊ ಈ ತರ ಫಸ್ಟ್ ಅಳತೆ ತಗೊಳ್ಳಿ. ನಾವು ಈ ತರ ಟೇಪ್ ತಗೊಂಡು ಒಂದು ಅಳತೆ ತಗೊಳ್ಳೋಣ ಎಷ್ಟು ಬೇಕಂತ ಹೇಳಿ. ಇದಕ್ಕೆ ತುಂಬಾ ಲಾಂಗ್ ಇಡ್ಬೇಕು, ನಾರ್ಮಲ್ ಸೀರೆಗಿಂತ ಎಕ್ಸ್ಟ್ರಾ ಲಾಂಗ್ ಇಡ್ಬೇಕು. ನಾವು ಟೇಪ್ ಅಲ್ಲಿ ಒಂದು 44 ಅಳತೆ ತಗೊಂಡಿದ್ದೀವಿ. ಇಲ್ಲೇ ಕಾರ್ಡ್. ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು, ಇದು ಸೀರೆ ಆಗಿರೋದ್ರಿಂದ. ಮತ್ತೆ ಲಾಂಗ್ ಇರತ್ತೆ, ಅಂದ್ರೆ ವೇಸ್ಟ್ ತುಂಬಾ ಪೀಸ್ ಕೂಡ ಇರತ್ತೆ ಅಲ್ಲ, ಅದರಿಂದ. ಓಕೆ, 49. ಸೊ ನಾವೀಗ ಇದನ್ನ 49ಗೆ ಸ್ಟಾಪ್ ಮಾಡ್ಕೊಳ್ಳೋಣ. ಅಳತೆ ಮಾಡಿ 49 ಲೆಂತ್ ಆಯ್ತು. ಸೊ ಅಲ್ಲಿ ಒಂದು ಪಿನ್ ನೋಡ್ಕೊಂಡ್ರು. ಇದನ್ನ ನಾವು ಈ ತರ ಅಂದಾಜು ಅಳತೆಗೆ ಇಲ್ಲಿ ಪಿನ್ನಿಂಗ್ ಮಾಡ್ಕೊಂಡ್ ಬಿಡ್ತೀವಿ. ಅಂದಾಜಿಗೆ ಮಾಡ್ಕೊಂಡ್ರೆ ಸಾಕು, ಮತ್ತೆ ನೀವು ಪ್ಲೀಟಿಂಗ್ ಮಾಡ್ಕೊಳ್ಬಹುದು ಚೆನ್ನಾಗಿ.
ಇದು ನೀವು ಹೊರಡುವ ಮೊದಲನೇ ದಿನಾನೇ ಟ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಿಮಗೆ ರೆಡಿ ಮಾಡಿ ಬೇಕಾದ್ರೆ ನಾವು ನಮ್ಮ ಸಲೂನ್ ಅಲ್ಲಿಯೇ ಕೊಡ್ತೀವಿ ಕೂಡ. ತುಂಬಾ ಜನ ಮಾಡ್ಕೊಂಡು ಹೋಗ್ತಾರೆ. ಮಾತ್ರ ಅವರೇ ಬರ್ಬೇಕು ಅಳತೆಗೆ, ಪರ್ಫೆಕ್ಟ್ ಆದ ಅಳತೆಗೆ ಅವರೇ ಬರ್ಬೇಕಾಗತ್ತೆ. ಸೊ ಇದು ಬಂದು ನಿಮಗೆ ಎಷ್ಟು ಲೆಂತಿಗೆ ಬೇಕು ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ. ಈಗ ಬಂದು ನಮಗೆ ಇಲ್ಲಿ ತನಕ ಒಂದು ಪ್ಲೀಟ್ ಸಿಕ್ಕಿಸ್ಲಿಕ್ಕೆ ಸಿಗತ್ತೆ ಟೈಟ್. ಸೊ ಅಲ್ಲಿ ಒಂದು ಪಿನ್. ಈಗ ನಿಮಗೆ ಉಳಿದದ್ದು ಇಷ್ಟು. ಸೊ ಇದನ್ನ ನೀವು ಈ ತರ ಬಾಕ್ಸಸ್ ಅಲ್ಲಿ ನಾವು ನಾರ್ಮಲ್ ಮಾಡ್ತೀವಲ್ಲ ಅದನ್ನ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟು ಆಗ್ತದೆ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ. ಫುಲ್ ಸೀರೆಯನ್ನೇ ಮಾಡ್ಕೊಳ್ಬೇಕು. ಸ್ವಲ್ಪ ಹೆಲ್ಪ್ ತಗೊಳ್ಳಿ, ಯಾಕಂತ ಹೇಳಿದ್ರೆ ಒಂದು ದೊಡ್ಡದು ಮಾಡ್ಲಿಕ್ಕಿರತ್ತೆ, ಕೈ ಬಚ್ಚತ್ತೆ ಕೂಡ. ಎಷ್ಟು ಉದ್ದ ಸೀರೆ ಆಗಿರೋದ್ರಿಂದ ಅದು ನಾರ್ಮಲ್, ನಾವು ನಾರ್ಮಲಿ ಆದ್ರೆ ಒಬ್ಬರೇ ಮಾಡ್ಕೊಳ್ಬಹುದು. ತುಂಬಾ ರಫ್ ಸೀರೆ ಕೂಡ ತಗೊಳ್ಬೇಡಿ. ಅದ್ ಯಾಕಂತ ಹೇಳಿದ್ರೆ ತುಂಬಾ ಹೀಗೆ ದಪ್ಪ ದಪ್ಪ ಕಾಣಿಸ್ತಿರವು, ಬಾಡಿ ಫುಲ್ ದಪ್ಪ ಕಾಣಿಸುತ್ತೆ. ಬಟ್ ಸೇಮ್ ಇದು ಆಪೋಸಿಟ್ ಸೈಡಿಗೆ ಬರ್ಬೇಕು. ನೋಡಿ, ಆಪೋಸಿಟ್ ಸೈಡ್ ಬಂದಿದೆ. ಈ ಸೈಡ್ ಇಂದ ಸ್ಟಾರ್ಟ್ ಮಾಡಿದ್ದೀರಾ, ಈ ಸೈಡ್ ಎಂಡ್ ಮಾಡಿದ್ದೀರಾ. ಪ್ಲೀಟ್ಸಿಂಗ್ ಕೂಡ ಎಕ್ಸಾಕ್ಟ್ ದೂರ ಮಾಡಬೇಕು. ಬಿಕಾಸ್ ಅದು ಒಂದೇ ಕಡೆ ಕೂತಿದ್ರೆ ನಿಮಗೆ ಅದು ದಪ್ಪ ಕಾಣಿಸ್ತದೆ. ಅಂದ್ರೆ ನಿಮ್ಮ ಇಲ್ಲಿ ಬ್ಯಾಕ್ ಅಲ್ಲಿ ಅದು ಇಷ್ಟು ದಪ್ಪ ಕಾಣಿಸುತ್ತೆ. ಸೊ ಅದನ್ನ ಆದಷ್ಟು ದೂರ ಎಳಿರಿ. ದೂರ ಎಳಿಯೋದಂದ್ರೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಈ ತರ ಇಷ್ಟಿಷ್ಟು ಒಂದೊಂದು ಇಂಚು, 1.5 ಇಂಚನ್ನ ಬಿಟ್ಟಿದೀವಿ ನೋಡಿ. ಒಟ್ಟಿಗೆ ಮಾಡಿದ್ರೆ ದಪ್ಪ ಆಗತ್ತೆ. ಅದರಿಂದ ಅದನ್ನ ದೂರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಹೀಗೆ ಕೂರೋದು ಬದಲಿಗೆ ಅದು ಈ ತರ ಸ್ಪ್ರೆಡ್ ಕೂರುತ್ತೆ. ಈ ತರ ಲುಕ್ ಅನ್ನ ನೀವು ರೋಸಿಗೆ ಮಾಡ್ಬೋದು, ಎಂಗೇಜ್ಮೆಂಟ್ಗೆ ಮಾಡ್ಬೋದು, ಮೆಹಂದಿ ಫಂಕ್ಷನ್ ಗೆ ಮಾಡ್ಕೊಳ್ಬಹುದು. ಅಣ್ಣ ತಮ್ಮನ ಮದುವೆ ಇರುವಾಗ ತಂಗಿಯಂದಿರು ಈ ತರ ಎಲ್ಲ ಮಾಡ್ಬೋದು. ನಾರ್ಮಲ್ ಆಗಿ ನೀವು ಸೀರೆ ತರೋದು, ಸೀರೆಯನ್ನ ಉಟ್ಕೊಳ್ಳೋದಕ್ಕಿಂತ ಇದೊಂದು ಬೆಸ್ಟ್ ಆಪ್ಷನ್ ನಿಮಗೆ. ಆಕ್ಚುಲಿ ಇದು ಈಸಿ ವೇ ಕೂಡ, ನಡಿಲಿಕ್ಕೆ ಕಷ್ಟವೇ ಆಗಲ್ಲ, ಕಾಲೆಲ್ಲ ಹೀಗೆ ಬಿಟ್ಟು ಓಡಾಡ್ಬೋದು. ಸೀರೆದು ಲುಕ್ ಕೂಡ ಕಂಪ್ಲೀಟ್ ಆಗಿ ಕಾಣಿಸ್ಬೋದು. ಈ ತರ ಟೈಟ್ ಇಟ್ಟು ಚೆಕ್ ಮಾಡಿಸ್ಕೊಂಡ್ ಬಿಡ್ಬೇಕು ಫಸ್ಟ್. ಬಟ್ ಪ್ರೀ ಪ್ಲೀಟಿಂಗ್ ತುಂಬಾ ಇಂಪಾರ್ಟೆಂಟ್, ಲಾಸ್ಟ್ ಮೂಮೆಂಟ್ ಮಾಡಬಾರ್ದು. ಇದನ್ನ ನಾನು ಕರೆಕ್ಟ್ ಆಗಿ ಬಾಕ್ಸ್ ಫೋಲ್ಡಿಂಗ್ ಆದ ನಂತರ ತೋರಿಸ್ತೀನಿ. ಓಕೆ, ಸೊ ಈ ತರ ಆಗತ್ತೆ ನೋಡ್ಬೋದು. ಅದ್ರ ನಂತರ ಇದನ್ನ ನಾವೀಗ ಇಸ್ತ್ರಿ ಹೊಡೆದಿಲ್ಲ, ಇಸ್ತ್ರಿ ಹೊಡೆದ್ರೆ ಅದು ಕ್ಲಿಯರ್ ಆಗಿ ಕೂತ್ಕೊಳ್ಳುತ್ತೆ. ಈ ತರ ನಿಮಗೆ ಟಕ್ಕಿನ್ ಮಾಡಿ ಬಿಡ್ಬೇಕು. ಈಗ ನಿಮ್ದು ಸಾರಿದು ಲುಕ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ತರ ಫುಲ್ ಆಗಿ. ನೆಕ್ಸ್ಟ್ ಬಂದು ನೀವು ಇಲ್ಲಿ ಏನು ಪೀಸ್ ಎಂಡ್ ಮಾಡಿದ್ದೀರಾ ಅಂದ್ರೆ ಅದಕ್ಕೋಸ್ಕರ ನಾನು ಆಪೋಸಿಟ್ ಸೈಡ್ ಅಲ್ಲಿ ಪ್ಲೀಟ್ಸಿಂಗ್ ಮಾಡಿ ಅಂತ ಹೇಳಿದ್ದು. ಬಿಕಾಸ್ ಅದ್ರದ್ದು ಪೀಸ್ ನಮಗೆ ಸಿಗ್ಬೇಕು. ಸ್ಟಾರ್ಟ್ ಇಲ್ಲಿಂದ ಮಾಡಿದ್ರೆ ಅದರದ್ದು ಫೇಸ್ ಎಂಡ್ ಆಗ್ಬೇಕು ಉಲ್ಟದಿಂದ. ಇಲ್ಲಿ ಕೂಡ ಒಂದು ಪ್ಲೀಟಿಂಗ್ ಮಾಡಿ ಈ ತರದ್ದು ಎಂಡ್ ನೋಡ್ಬೋದು ನೀವು. ಅದರಿಂದ ನೆರಿಗೆ ಕೂಡ ಚೆನ್ನಾಗಿ ಕಾಣಿಸ್ತದೆ. ಇದು ಐನಿಂಗ್ ಎಲ್ಲ ಆಗಿಲ್ಲ, ನಾವು ನಿಮ್ಗೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಮಾತ್ರ. ಐನಿಂಗ್ ಆದ ನಂತರ ಅದು ಕ್ಲಿಯರ್ ನೀಟ್ನೆಸ್ ಆಗಿ ಕೂತ್ಕೊಳ್ಳುತ್ತೆ. ಈ ತರ ಸಿಕ್ಕಿಸಿ ಬಿಡ್ಬೇಕು, ನೋಡ್ಬೋದು ನೀವು. ಇದು ನಾನು ನಿಮ್ಗೆ ಇನ್ನು ಐನಿಂಗ್ ಎಲ್ಲ ಮಾಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಉಡಿಸಿ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಮಾಡಿ ತೋರಿಸ್ತೀನಿ. ಸೊ ಈಗ ನಾವು ಕ್ರಿಂಪಿಂಗ್ ಮಾಡ್ಕೊಳ್ತಾ ಇದ್ದೀವಿ. ಕ್ರಿಂಪಿಂಗ್ ಅಂತ ಹೇಳಿದ್ರೆ ಹೇರ್ ಕ್ವಾಂಟಿಟಿಯನ್ನ ಜಾಸ್ತಿ ಮಾಡಿ ತೋರಿಸ್ಲಿಕ್ಕೆ. ಅಂದ್ರೆ ಎಲ್ಲರದ್ದು ಇಲ್ಲಿ ಚಟ್ಟೆ ಕುತ್ಕೊಳ್ತದಲ್ಲ ಹೀಗೇನೆ ಫ್ಲಾಟ್ ಆಗಿ. ಸೊ ಅದನ್ನ ಸ್ವಲ್ಪ ಲೈಕ್ ಥಿಕ್ನೆಸ್ ಆಗಿ ಕಾಣಿಸ್ಲಿಕ್ಕೋಸ್ಕರ ನಾವು ಕ್ರಿಂಪಿಂಗ್ ಮಾಡ್ಕೊಳ್ತೀವಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ನಾವು ನಮಗೆ ಬುಕ್ ಮಾಡಿದವರಿಗೆ ಫಸ್ಟ್ ಹೇಳೋದು ಇಷ್ಟೇ, 3 to 4 times ಹೇರ್ ಅನ್ನ ಕ್ಲಿಯರ್ ಆಗಿ ವಾಶ್ ಮಾಡಿ ಅಂತ ಹೇಳಿ. ರೀಸನ್ ಇಷ್ಟೇ, ಈ ತರದ ಮಷಿನ್ಸ್ ಗಳನ್ನ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ.
ಯೂಸ್ ಮಾಡುವಾಗ ಹೊಗೆ ಹೊರಗೆ ಬರುತ್ತೆ. ಒಳ್ಳೆ ಬಿಸಿ ಬಿಸಿ ಇದಕ್ಕೆ ತುಪ್ಪ ಸುರಿದಾಗೆ ಆಗತ್ತೆ. ಸೊ ಅದರಿಂದ ನಾವು ವಾಶ್ ಮಾಡ್ಲಿಕ್ಕೆ ಹೇಳ್ತೀವಿ. ಒಂದೊಂದು ಸಲ ವಾಶ್ ಮಾಡ್ತಾರೆ, ಬಟ್ ಕ್ಲಿಯರ್ ಆಗಿ ವಾಶ್ ಆಗಿರಲ್ಲ. ನಾರ್ಮಲಿ ಜಾಸ್ತಿಯಾಗಿ ನಾನು ನೋಡಿದ್ದು ಯಾಕೆ ಗೊತ್ತಿಲ್ಲ, ಮನೆಯಲ್ಲಿ ಮಾಡಿದ ಎಣ್ಣೆಯನ್ನ ಹಾಕಿ ನೆಕ್ಸ್ಟ್ ಡೇ ಹೇರಿಗೆ ಮಷಿನ್ ಹಾಕ್ಲಿಕ್ಕೆ ಉಂಟು ಅಂತ ಹೇಳಿ ಅದನ್ನ ಎಣ್ಣೆ ಹಾಕಿ ಅದ್ರ ನಂತರ ವಾಶ್ ಮಾಡೋದ್ರಿಂದ ಅಂತೂ ನಮಗೆ ತುಂಬಾ ಕಷ್ಟ ಆಗತ್ತೆ. ಸೊ ನೀವು ನಮ್ಮ ಹತ್ರ ಬುಕಿಂಗ್ ಮಾಡಿ ಅಥವಾ ಬೇರೆಯವ್ರ ಹತ್ರ ಬುಕಿಂಗ್ ಮಾಡಿ, ಹೇರ್ ಸ್ಟೈಲ್ ಇದ್ರೆ ಉಂಟಲ್ಲ, ಪ್ಲೀಸ್ ಎಣ್ಣೆ ಹಾಕ್ಲಿಕ್ಕೆ ಅಂತೂ ಹೋಗ್ಬೇಡಿ. ಎಣ್ಣೆ ಹಾಕಿದ್ರೆ ವಾಶ್ ಮಾಡಿ ಬನ್ನಿ. ವಾಶ್ ಮಾಡ್ಲಿಕ್ಕಿದೆ ಅಂತ ಹೇಳಿ ಚೆನ್ನಾಗಿ ಎಣ್ಣೆ ಹಾಕಿ ಕೂಡ ಆ ದಿನ ಒಂದು ವಾಶ್ ಮಾಡ್ಬೇಡಿ. ಲೈಕ್ ಆ ವಾರದಲ್ಲಿಯೇ ನೀವು ಎಣ್ಣೆ ಹಾಕದಿದ್ರು ಒಳ್ಳೇದು. ಇನ್ನೊಂದು ನಾವು ಹೇಳಿರ್ತೀವಿ ವಾಶ್ ಮಾಡ್ಲಿಕ್ಕೆ. ಸೊ ಲಾಸ್ಟ್ ನೈಟ್ ಮಲಗುವ ಟೈಮಲ್ಲಿ ವಾಶ್ ಮಾಡಿ ಮಲಗಿದ್ರು ಕೂಡ ವೆಟ್ ಹೇರ್ ತಗೊಂಡು ಮಲಗಿದ್ರೆ ಸ್ವೆಟ್ ಆಗುತ್ತೆ. ಅದರಿಂದ ಕೂಡ ಸ್ವೆಟ್ ಇಂದ ಕೂಡ ನಮಗೆ ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಸೊ ಹೇರ್ ವಾಶ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಡೇ ಫಂಕ್ಷನ್ ಇದ್ರೆ ಇವತ್ತು ವಾಶ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಮಧ್ಯಾಹ್ನದ ನಂತರ ವಾಶ್ ಮಾಡಿ ಕ್ಲಿಯರ್ ಆಗಿ ಒಣಗಿಸಿ ಫ್ಯಾನಿನ ಗಾಳಿಗೆ ಕೂತು ಆದ್ರೂ ಒಣಗಿಸಿ ಅದ್ರ ನಂತರ ನೆಕ್ಸ್ಟ್ ಡೇ ಹೇರ್ ಸ್ಟೈಲಿಗೆ ಬನ್ನಿ. ಈಗ ನಾವು ಹೇರ್ ಸ್ಟೈಲ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಹೇರ್ ಸ್ಟೈಲ್ ರಿಷಲ್ ಮಾಡ್ತಾ ಇರೋದು. ನಾರ್ಮಲಿ ಜಾಸ್ತಿಯಾಗಿ ನೀತಾ ಮಾಡೋದು. ಈಗ ರಿಷಲ್ ಕೂಡ ಆರಾಮಾಗಿ ಬರ್ತಾ ಬರ್ತಾ ಸ್ಮಾರ್ಟ್ ಆಗ್ತಾ ಹೋಗಿದ್ದಾಳೆ. ಅದು ಹಾಗೇನೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಈ ಸೀಸನ್ ಅಲ್ಲಿ ಅವಳು ನಮ್ಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಕಲ್ತದ್ದು ನನ್ನಿಂದನೇ, ಆದ್ರೆ ಬ್ರೇಕ್ ತಗೊಂಡಿದ್ಲು ಅವಳು ಆಗ ಎಲ್ಲ. ಸೊ ಒಂದು 8-9 ಮಂತ್ ಆಯ್ತು ಅಂತಲ್ಲ ಈಗ ಬಂದು. ಸೊ ಅದರಿಂದ ಅವಳಿಗೀಗ ಪ್ರಾಕ್ಟೀಸ್ ಆಗಿದೆ. ಈಗ ಅವಳು ಹೇರ್ ಸ್ಟೈಲ್ ಮಾಡ್ತಾ ಇರೋದು. ನಾವು ಬ್ಯಾಕ್ ಕೋಮಿಂಗ್ ಜಾಸ್ತಿ ಮಾಡಲ್ಲ, ಸ್ಟಫಿಂಗ್ ಅಂತ ಹೇಳ್ತೀವಿ, ಅದನ್ನ ಇಟ್ಟೆ ಜಾಸ್ತಿ ಮಾಡೋದು ಹೇರ್ ಸ್ಟೈಲ್ಸ್ಗಳು. ಬಿಕಾಸ್ ಹೇರ್ ಸ್ಟೈಲ್ಸ್ಗಳು ನಾರ್ಮಲಿ ನಾನು ನೋಡಿದ ಪ್ರಕಾರ ಅಥವಾ ನಾವು ಕಲಿಯುವಾಗ ಕೂಡ ಬ್ಯಾಕ್ ಕೋಮಿಂಗ್ ಅಲ್ಲಿ ಹೇಳ್ತಾರೆ, ಬ್ಯಾಕ್ ಕೋಮಿಂಗ್ ಇಂದ ತುಂಬಾ ಹೇರ್ ಡ್ಯಾಮೇಜ್ ಆಗತ್ತೆ. ಒಂದು ದಿನದ ಶೋಕಿಗೆ ಅರ್ಧ ಕೂದಲು ಹೋಗತ್ತೆ, ನಿಮ್ಗೆ ತೆಗಿಲಿಕ್ಕೆ ಕಷ್ಟ ಆಗತ್ತೆ. ಸೊ ಆ ತರದ ಕಂಪ್ಲೇಂಟ್ಸ್ ಗಳೆಲ್ಲ ಬಂದ ನಂತರ ನಾವು ಒಂದು ನಮ್ಮದೇ ಆದ ಲಾಜಿಕ್ ಅನ್ನು ಹಿಡಿದು ಈಗ ಸ್ಟೂಡೆಂಟ್ಸ್ ಗಳಿಗೆ ಕೂಡ ಅದನ್ನೇ ಕಲಿಸೋದು. ನಾನು ಕೂಡ ಅಥವಾ ನೀತಾ ಕೂಡ ಮಾಡಿದ್ರೆ ಬ್ಯಾಕ್ ಅಥವಾ ರಿಷಲ್ ಯಾರು ಕೂಡ ಬ್ಯಾಕ್ ಕೋಮಿಂಗ್ ನಾವು ಮಾಡೋದನ್ನ ಅವಾಯ್ಡ್ ಮಾಡ್ತೀವಿ. ಸೊ ಹೇರ್ ಸ್ಟೈಲ್ ಕಂಪ್ಲೀಟ್ ಆದಾಗ ನಿಮಗೆ ತೋರಿಸ್ತೇನೆ. ಓಕೆ, ನಮ್ದು ಹೇರ್ ಸ್ಟೈಲ್ ಆಗಿದೆ. ಇವತ್ತು ನಾನು ನೆತ್ತಿ ಬೊಟ್ಟು ಕೂಡ ಇಟ್ಟಿದ್ದೀನಿ. ಇದೊಂದು ಸ್ಟ್ರೈಟ್ ಅಥವಾ ಕರ್ಲಿ ತರ ಮಾಡಿ ಬಿಡೋದು. ಬ್ಯಾಕಿಗೆ ನಾನೇನು ಜಾಸ್ತಿ ಮಾಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ನಮಗೆ ಜಸ್ಟ್ ಒಂದು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಅಷ್ಟೇ. ಇಲ್ಲಾಂದ್ರೆ ನನ್ನ ಹೇರಿಗೆ ಎಕ್ಸ್ಟೆನ್ಷನ್ ಹಾಕಿ ಹೇರ್ ಸ್ಟೈಲ್ ಮಾಡ್ಬೇಕಷ್ಟೇ. ಇಷ್ಟು ಗಿಡ್ಡ ಹೇರಿಗೆಲ್ಲ ಆರಾಮಾಗಿ ಹೇರ್ ಸ್ಟೈಲ್ ಮಾಡ್ಬೋದು, ಎಕ್ಸ್ಟೆನ್ಷನ್ ಬೇಕು ಅಷ್ಟೇ. ಸೊ ಈಗ ನಾವು ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು, ನಾವು ವಿಡಿಯೋ ಕೂಡ ಆಲ್ರೆಡಿ ಹಾಕಿದ್ದೀನಿ. ಸ್ಕಿನ್ ಪ್ಯಾಕ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಫಸ್ಟ್ ಕೆಲಸ ನಮ್ಮದು. ನಾನು ಎಷ್ಟು ಬ್ಯುಸಿ ಇದ್ರೂ ಪರವಾಗಿಲ್ಲ, ಈ ಕೆಲಸ ಫಸ್ಟ್, ಅದ್ರ ನಂತರವೇ ಮೇಕಪ್. ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಬೂದಿ ಬೆತ್ತಿದಾಗೆ ಕಾಣಿಸ್ತದೆ ಅಥವಾ ಕ್ರ್ಯಾಕ್ ಬೀಳೋದು, ಈ ತರ ಪ್ರಾಬ್ಲಮ್ ಬರುತ್ತೆ. ಈಗ ನಾವು ಇದನ್ನ ನಮ್ಮ ಸ್ಕಿನ್ ಅನ್ನ ಕ್ಲಿನ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಾನು ಸ್ನಾನ ಆಗಿ ಫೇಸ್ ವಾಶ್ ಆಗಿ ಎಲ್ಲ ಬಂದದ್ದೇ, ಆದ್ರೂ ಕೂಡ ಮಸ್ಟ್ ಕ್ಲಿನ್ಸಿಂಗ್ ಮಾಡಿದ್ರೆ ನಿಮಗೆ ಒಳ್ಳೇದು. ನೆಕ್ಸ್ಟ್ ಸೇಮ್ ನಾವು ನಿಮಗೆ ಆಲ್ರೆಡಿ ವಿಡಿಯೋ ಹಾಕಿದ್ದೀವಿ. ನಾವು ಮತ್ತು ಟೋನರ್ ಈ ತರದೆಲ್ಲ ಯೂಸ್ ಮಾಡ್ತೀವಿ. ಈ ತರ ಮಾಡಿದ್ರೆ ಸ್ಕಿನ್ ಹೈಡ್ರೇಟ್ ಆಗತ್ತೆ. ಇದರ ವಿಡಿಯೋವನ್ನ ನಾನು ಹಾಕಿದ್ದೀನಿ, ಸೊ ನೀವು ಚೆಕ್ ಮಾಡಿ. ನಾನೀಗ ಇದ್ರದ್ದು ಲಾಸ್ಟ್ ಲುಕ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೋಡ್ಬೋದು ನೀವು, ರಿಷಲ್ ಈಗ ಮೇಕಪ್ ಕೂಡ ಮುಗಿಸಿದ್ದಾಳೆ. ಚೆನ್ನಾಗಿ ಬಂದಿದೆ ಲುಕ್ ಆಕ್ಚುಲಿ. ಇನ್ನು ಡ್ರೆಸ್ ಎಲ್ಲ ಹಾಕೊಳ್ಳುವಾಗ ತುಂಬಾ ಚೆನ್ನಾಗಿ ಕಾಣಿಸ್ಬೋದು. ಮತ್ತೆ ಕೂಡ
ಮತ್ತೆ ನಾನು ಹೀಗೆ ನೆತ್ತಿ ಬಟ್ಟೆಲ್ಲ ಇಡುವಾಗ ನೋಡ್ಬೋದು ಎಲ್ಲ ಫುಲ್ ಡ್ರೆಸ್ ಆಗಿ ತೋರಿಸ್ತೀನಿ ಹೇಗೆ ಕಾಣಿಸ್ತೀವಿ ಅಂತ ಹೇಳಿ. ಸೆಟ್ ಆಗ್ಲಿಕ್ಕೆ ಕೂಡ 1/2 hour ಬೇಕು. ಇನ್ನೊಂದು ಮೇನ್, ಯಾವುದೇ ಫಂಕ್ಷನ್ಸಿಗೆ ಅಥವಾ ಮದುಮಗಳು ಏನೇ ಆಗ್ಲಿ ರೆಡಿ ಆಗೋದಾದ್ರೆ ನಿಮ್ಮ ಫೋಟೋಗ್ರಾಫರ್ ಬರುವ 1/2 hour ಮೊದಲೇನೆ ರೆಡಿ ಆಗಿ, ಬಿಕಾಸ್ ಸೆಟ್ ಆಗ್ಲಿಕ್ಕೆ ನಿಮಗೇನೆ 1/2 hour ಬೇಕು. ಮೇಕಪ್ ಆದ ತಕ್ಷಣ ನೀವೊಂದು AC ಫ್ಯಾನ್ ಅಥವಾ ನಮ್ಮ ಕೂಲರ್ ಆ ತರ ಹತ್ತಿರ ಕೂತ್ಕೊಂಡು ಒಂದು 1/2 hour ಸೆಟ್ ಆಗ್ಲಿಕ್ಕೆ ಬಿಟ್ರೆ ಅದು ಸೆಟ್ ಆಗತ್ತೆ. ಸಡನ್ ನೀವು ಇಲ್ಲಿಂದ ಮೇಕಪ್ ಮಾಡೋದು, ಡೈರೆಕ್ಟ್ ಆಗಿ ಫೋಟೋಗ್ರಾಫರ್ ಹತ್ರ ಹೋಗೋದು, ಆಗ ಸೆಟ್ ಆಗಿರಲ್ಲ. ಒಂದು ಫೋಟೋ ಡಾರ್ಕ್ ಬರುತ್ತೆ, ಇನ್ನೊಂದು ನಿಮಗೆ ಫೋಟೋಗ್ರಾಫರ್ ಡೈರೆಕ್ಟ್ ಹೊರಗೆ ಕರ್ಕೊಂಡು ಹೋಗೋದ್ರಿಂದ ಸ್ವೆಟಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಓಕೆ, ಸೊ ನಾವ್ ಈ ತರ ಪ್ಲೀಟ್ಸ್ ಅನ್ನ ಐನಿಂಗ್ ಮಾಡಿ ಇಟ್ಟಿದೀವಿ. ಅದರ ನಂತರ ಇಲ್ಲಿ ಹಿಂದ್ಗಡೆ ಹಾಕುವ ಪ್ಲೀಟ್ಸ್ ಗಳನ್ನ ರೆಡಿ ಮಾಡಿ ಈ ತರ ಆಗ ತೋರಿಸಿದ ಹಾಗೆ ಪ್ಲೀಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಉಟ್ಟು ತೋರಿಸೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಓಕೆ, ಈಗ ಸ್ಟಾರ್ಟ್ ಮಾಡೋಣ ಉಟ್ಕೊಳ್ಳಿಕ್ಕೆ. ಉಡ್ಲಿಕ್ಕೆ ನಾನು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ, ಸೊ ಉಟ್ಟು ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಅಂತ ಹೇಳಿ ಲಾಸ್ಟ್ ಅಲ್ಲಿ. ಓಕೆ, ಇದು ಈ ಸೈಡ್ ಈ ತರ ಕಾಣಿಸ್ತಾ ಉಂಟು. ನೆಕ್ಸ್ಟ್ ಫ್ರಂಟ್ ಹೀಗೆ ಕಾಣಿಸ್ತಾ ಉಂಟು, ಬ್ಯಾಕ್ ಅಲ್ಲಿ ಈ ತರ ಕಾಣಿಸ್ತಾ ಉಂಟು. ಸೊ ಇದೊಂದು ಫುಲ್ ಸೀರೆಯ ಲುಕ್. ಈ ತರ ನೀವು ಒಂದು ಲುಕ್ ಕ್ರಿಯೇಟ್ ಮಾಡಿ ನಿಮ್ಮ ಕ್ಲೋಸೆಸ್ಟ್ ಫಂಕ್ಷನ್ಗೆ ಹೋಗ್ಬಹುದು. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಆಗ್ಬಹುದಾ? ಯಾಕಂದ್ರೆ ನಾನು ಈ ತರ ರೆಡಿ ಆಗೋದು ತುಂಬಾ ಕಡಿಮೆ. ಹೇರ್ ಸ್ಟೈಲ್ ಅಂತೂ ನನ್ನ ಲೆಕ್ಕದಲ್ಲಿ ನಾನು ಫಸ್ಟ್ ಟೈಮ್ ಅಂತ, ನನ್ನ ಸಲೂನ್ ಓಪನ್ ಆದ ನಂತರ ನಾನು ಫಸ್ಟ್ ಟೈಮ್. ಎಲ್ಲರೂ ಅನ್ಕೊಳ್ತೀರಾ ಇವರಿಗೆ ಸಲೂನ್ ಉಂಟು ಆರಾಮಾಗಿ ರೆಡಿ ಆಗ್ಬೋದು. ಇಲ್ಲ, ಇದು ನಂದು ಫಸ್ಟ್ ಟೈಮ್. ಪ್ರಾಕ್ಟೀಸಿಗೆ 1-2-3 ಸಲ ಕೊಟ್ಟಿದ್ದೀನಿ, ಬಟ್ ಹೇರ್ ಸ್ಟೈಲ್ ಪ್ರಾಕ್ಟೀಸಿಗೆ ಸಪ್ರೇಟ್, ಮೇಕಪ್ಗೆ ಸಪ್ರೇಟ್ ಅಂತ ಫೇಸ್ ಕೊಟ್ಟಿದ್ದೀನಿ. ಈ ತರ ರೆಡಿ ಆಗಿಲ್ಲ ಯಾವತ್ತೂ ಕೂಡ. ಸೊ ಲಾಸ್ಟ್ ಒಂದು ಲುಕ್ ತಗೊಳ್ಳೋಣ, ಇದರ ವಿಡಿಯೋವನ್ನ ಹಾಕ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬಿಗ್ ಸಪೋರ್ಟ್.